ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಇಲ್ಲಿ ನಿಮಗೆ ಪ್ರತಿದಿನ ಸಿಗುತ್ತದೆ ಮಾರುಕಟ್ಟೆ ಮಾಹಿತಿ ಮತ್ತು ಉಪಯುಕ್ತ ಅಪ್ಡೇಟ್ಗಳು. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಬನ್ನಿ ಇಂದಿನ ವಿಡಿಯೋ ಶುರು ಮಾಡೋಣ. ಜಿಲ್ಲೆಯ ರೈತರ ಮುಖ್ಯ ಬೆಳೆಯಾದ ಅಡಿಕೆ ದರ ಮತ್ತೆ ಕುಸಿತ ಕಂಡಿದೆ. ಕಳೆದ ವಾರ 58,000ವಿದ್ದ ದರ ಈಗ 57,000ಕ್ಕೆ ಕುಸಿದಿದೆ. ರೈತರು ವ್ಯಾಪಾರಿಗಳು ಒಳ್ಳೆ ರೇಟ್ಗಾಗಿ ಕಾಯುತ್ತಿದ್ದಾರೆ. ಜನವರಿಗೆ ಹೋಲಿಸಿದ್ರೆ ಫೆಬ್ರವರಿ 2ನೇ ವಾರ ಏರಿಕೆ ಮುನ್ಸೂಚನೆ ಸಿಕ್ಕು ಕುಸಿತ ಕಂಡಿದೆ. ಇಂದು ಫೆ.18 ಪ್ರತಿ ಕ್ವಿಂಟಲ್ ರಾಶಿ ಉತ್ತಮ ಅಡಿಕೆ ಗರಿಷ್ಠ ದರ 57,212 ಇದೆ. ಈ ದರ ಕುಸಿತದ ಬಗ್ಗೆ ಹೆಚ್ಚಿನ ಮಾರುಕಟ್ಟೆ ವಿಶ್ಲೇಷಣೆಯಾದ ಚನ್ನಗಿರಿ ವಹಿವಾಟಿನಲ್ಲಿ ಫೆ.18ರಂದು ರಾಶಿ ಅಡಿಕೆ ಗರಿಷ್ಠ ಬೆಲೆ ಕ್ವಿಂಟಲ್ಗೆ 57,212 ರೂಪಾಯಿ ಇದ್ದು, ಕನಿಷ್ಠ ಬೆಲೆ 38,200 ರೂಪಾಯಿ, ಸರಾಸರಿ ಬೆಲೆ 54,983 ರೂಪಾಯಿ ಪೂರ್ಣವಿರಾಮ ಇದೆ. ಜಿಲ್ಲೆಯ ಚನ್ನಗಿರಿ, ಹೊನ್ನಾಳಿ, ದಾವಣಗೆರೆ, ಹರಿಹರ, ಜಗಳೂರು ತಾಲೂಕಿನಲ್ಲಿ ಅಡಿಕೆ ಮುಖ್ಯ ಬೆಳೆಯಾಗಿದೆ. ಜಿಲ್ಲೆಯಲ್ಲಿ ಕೊಯ್ಲು ಸಂಪೂರ್ಣ ಮುಗಿದಿದ್ದು, ದರ ಏರಿಕೆಗೆ ರೈತರು ಕಾಯುತ್ತಿದ್ದಾರೆ. 2025ರ ಜನವರಿ ಕೊನೆಯಲ್ಲಿ 52,000 ಒಳಗೆ ಇದ್ದ ದರ ಫೆಬ್ರವರಿಯಲ್ಲಿ ಮತ್ತೆ 53,000 ಗಡಿ ದಾಟಿತ್ತು. ಮಾರ್ಚ್ ಮೊದಲ ವಾರದಲ್ಲಿ ಸ್ವಲ್ಪ ಇಳಿಕೆಯಾಗಿದ್ದು, ತಿಂಗಳ ಕೊನೆಯಲ್ಲಿ ಮತ್ತೆ 53,000 ಗಡಿ ಮುಟ್ಟಿತ್ತು. ಮೇ ತಿಂಗಳಲ್ಲಿ 59,512 ರೂಪಾಯಿಗೆ ಇಳಿದಿದ್ದು, ಜೂನ್ ಆರಂಭದಲ್ಲಿ 59,000 ರೂಪಾಯಿ ಇದ್ದು, ಕೊನೆಯಲ್ಲಿ 56,599 ರೂಪಾಯಿಗೆ ಇಳಿಕೆಯಾಗಿತ್ತು. ಜುಲೈ ಮೊದಲ ವಾರ ಚೇತರಿಕೆ ಕಂಡು 58,099 ರೂಪಾಯಿ ಆಗಿತ್ತು. ಆಗಸ್ಟ್ ಆರಂಭದಲ್ಲಿ ಸತತ ಏರಿಕೆ ಕಂಡು ಕ್ವಿಂಟಲ್ಗೆ 60,500 ರೂಪಾಯಿ ತಲುಪಿತ್ತು. ಸೆಪ್ಟೆಂಬರ್ನಲ್ಲಿ 62,889 ರೂಪಾಯಿ ಇತ್ತು. ಅಕ್ಟೋಬರ್ ತಿಂಗಳಲ್ಲಿ ಈ ವರ್ಷದಲ್ಲಿಯೇ ಗರಿಷ್ಠ ಬೆಲೆ 68,349 ರೂಪಾಯಿ ಇತ್ತು. ನವೆಂಬರ್ 60,000 ಗಡಿ ದಾಟಿತ್ತು. ಡಿಸೆಂಬರ್ 58,35 ರೂಪಾಯಿಗೆ ಕುಸಿದಿತ್ತು. 2026 ವರ್ಷದ ಮೊದಲ ತಿಂಗಳು ಜನವರಿ ಕೊನೆಯಲ್ಲಿ 56,899 ರೂಪಾಯಿ ಇತ್ತು. ಫೆಬ್ರವರಿ 57,212 ರೂಪಾಯಿ ಇದೆ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ.